ನೋಡ್ರಿ, ಒಳ್ಳೆ ಮಾತ ಕೇಳ್ತಾ ಇದ್ದೀನಿ. ಯಾರು ಅವಳು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತಂದರೆ ಊರಿಗೆ ಹೋಗಿ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಕರ್ಕೊಂಬರ್ತೀನಿ. ಯಾರವಳು? ಅಲ್ಲಪ್ಪ, ಎಂಟು ಒಂದೆರಡು ದಿವಸ ಊರಿಗೆ ಹೋದ್ಲು ಅಂತಂದರೆ ಇದೇ ಆಟನ ಆಡೋದು ನೀನು? ಯಾವಳವಳು? ಎತ್ನೋಳವಳು? ಅವಳಕನಿಕ ಏನು ಸಂಬಂಧ? ಹಾಂ ಲೇ ಲೇ ಶಾಲಿನಿ, ಇವನ್ಗೆಲ್ಲೋ ಅವಳ ಹತ್ರ ಸಂಬಂಧ ಇತ್ತು ಅನ್ಸತ್ಲೇ. ಹ್ಞೂ, ಅದಕ್ಕೆ ಇವನು ನೀನು ಯಾವಾಗಲೂ ಊರಿಗೆ ಹೋಗು ಅಂತ ಇದ್ದಿದ್ವಾ. ಅವಳನ್ನೇನ ಕರ್ಕೊಂಬಂದು ಮನೆಗೆ ಇಕ್ಕೊಂಡವನೇನ ನೋಡೆ. ಏನಕ್ಕ ಮನೆಗೆ ಇಕ್ಕೊಂಡವನೆ ಅಂತೀಯಾ? ಹೂನೇ, ಇಕ್ಕೊಂಡಿರ್ಬೋದು. ಈ ಅಂಗಡಿಗಳವರೆಲ್ಲ ಹೇಳ್ತಾವ್ರೆ ಅವಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ಲಂತೆ. ಹಾಂ, ಇವ್ನು ಕುತ್ಕೊಂಡು ಕಿಸಿತಾ ಇದ್ದಂತೆ. ಅಕ್ಕ ಹೋಗಿ ನೋಡೋದು ಮೇಲೆ ಅವಳೇನ ನೋಡೋದಕ್ಕ. ನೋಡ್ಕೊಂಬತ್ತೀನಿ ರೇ, ಅವಳನ್ನು ಹೇಳ್ಕೊಂಬತ್ತೀನಿ. ಇವನು ಇಲ್ಲೇ ಇರಲಿ, ಎಲ್ಲರೂ ನೋಡಬೇಕು. ಹಂಗೆ ಅವಮಾನ ಮಾಡ್ಬೇಕು ಇಬ್ಬರಿಗೂ. ನಮ್ಮ ಅಕ್ಕ ನೋಡ್ಕೊಂಬರ್ಲಿರೋ ಯಾರವಳು ನೋಡೋ. ಮಾತಾಡ್ದೋದು ಸರಿ, ಇಲ್ಲ ಅಂತ ಅಂದರೆ ಈ ವಿಷಯ ಎಲ್ಲೆಲ್ಲಿ ಗೊತ್ತೈತೋ ಅಲ್ಲೆಲ್ಲಿ ಗೊತ್ತೈತೆ. ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನ. ಸರಿ, ನಾನು ಒಳ್ಳೆ ಮಾತಾ ಕೇಳ್ತಾ ಇದ್ದೀನಿ, ಹೇಳ್ರಿ ಹೇಳು. ಏ ಶಾಲಿನಿ, ಇಲ್ದಿದ್ದೆಲ್ಲ ಯಾಕೆ ಹೇಳ್ತೀಯ? ನಾನು ಯಾವತ್ತಾದರೂ ಅಂತ ಕೆಲಸ ಮಾಡಿದ್ದೀನಿ. ಯಾಕೆ ಬೇರೆಯವ್ರ ಮಾತು ನಂಬ್ತೀಯ? ನನ್ನ ಮಾತು ನಂಬೆ. ನಾನು ನಿನ್ನ ಗಂಡನಲ್ಲ. ಅಯ್ಯೋ ಮೋಸ್ಕರ, ನೀನು ಎಷ್ಟೋ ಒಳ್ಳೆಯವನು ಅಂತ ಅನ್ಕೊಂಡಿದ್ನಲ್ಲ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕೆ ಇಂಥ ಕೆಲಸ ಮಾಡಿದ್ದು? ಯಾರು ಅವಳು? ಹೇಳ್ತೀನಿಂದ ಅವಳು ಪರಿಚಯ ನಿಂಕ? ಗಾಡಿನ ಕೂಸ್ಕೊಂಡು ತಿರ್ಗಾಡೋಂಥದ್ದು ಏನಿತ್ತು ನಿಂಕ? ಇರು, ನಮ್ಮ ಅಪ್ಪನ ನಮ್ಮ ಅಮ್ಮನಿಗೆ ಹೇಳ್ತೀನಿ. ನ್ಯಾಯ ಪಂಚಾಯತಿ ಸೇರ್ತೀನಿ. ಇರು, ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಕ್ಕ ಅವಳೇನಕ್ಕ? ಇಲ್ಲ, ಯಾರೂ ಇಲ್ಲ. ಮನೆಯಲ್ಲ ಹೆಂಗೆ ಕ್ಲೀನ್ ಮಾಡಿದ್ದು ನಾನು ಹಂಗೆ ಆಯ್ತದಾನೆ? ಹ್ಞೂ, ಹಂಗೆ ಐತೆ. ಹೋಗಿಲ್ಲ ಬಿಡು ಯಾರೂ. ಬಾಗ ಹೋಗೋಣ, ಸಾಗು ಇವನು ಸವಾಸ. ನನಗೆ ಬೇಕಾಗಿಲ್ಲ ಇವನು, ಬೇಕಾಗಿಲ್ಲ. ಅವಳ ಜೊತೆಗೆ ಎತ್ಕೊಳ್ಳಿ ಬಿಡು, ಬಾ ನಾವು ಹೋಗೋಣ. ಏನಾದರೂ ಮಾಡ್ಕೊಂಡು ಹಾಳು ಬಿಟ್ಕೊಂಡು ಹೋಗ್ಕೊಳ್ಳಿ. ಫಸ್ಟು ನಮ್ಮ ಅತ್ತೆ ನಮ್ಮ ಮಾವನ್ ಕೇಳಬೇಕು, ಇವನು ಏನಂತ ಅವ್ರಿಗೆ ತಿಳಿಬೇಕು. ಯಾವ ಸಂಬಂಧನೂ ಇಲ್ಲ, ಬಾಯಿ ಮುಚ್ಚೆ. ಅವಳು ನನ್ನ ಜೊತೆಗೆ ಓದಿದ್ದು, ಪರಿಚಯ ಆದ್ಲು. ಇಲ್ಲ ಅಂಗಡಿಗೆ ಬಂದಿದ್ಲು, ಅವಾಗ ಪರಿಚಯ ಆದ್ಲು ಅಷ್ಟೇ. ನೋಡ, ಅದೆಲ್ಲ ಕತೆ ಬೇಕಾಗಿಲ್ಲ. ಅವಳು ಯಾರಂತ ಅವಳ ಮನೆ ಹತ್ರ ಕರ್ಕೊಂಡು ಹೋಗ್ಬೇಕು ನೀನು ನನ್ನನ್ನು. ಅದು ಯಾವೂರೋ ಏನೋ ನನಗೇನು ತಿಳಿದಿರೋ ಗಾಡಿ ಮೇಲೆ ಕೂತ್ಕೊಂಡು ಓಡಾಡ್ತಾ ಇದ್ದ. ಅಂಗಡಿ ಹತ್ರ ಕರ್ಕೊಂಡ್ಬಂದು ಅವಳ ಕೈಗೆ ವ್ಯಾಪಾರ ಮಾಡ್ತಾ ಇದ್ದ ನೀನು. ಮೋಸ್ಗಾರ್ನು. ಲೇ, ಯಾವ ಸಂಬಂಧನೂ ಇಲ್ಲ, ಜಸ್ಟ್ ಫ್ರೆಂಡ್ ಹಂಗೆ ಮಾತಾಡಿದ್ದಷ್ಟೇ. ದೇವ್ರನಗೂ ಇಲ್ಲ, ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೊಸ ಗಾಡಿ ಬೇರೆ ತಗೊಟ್ಟಿದ್ಯಂತೆ. ಇಲ್ಲೇ ತಗೊಟ್ಟಿಲ್ಲ ನಾನೇನು ತಗೊಳ್ಳಿ ಅವಳಿಗೆ ಹೊಸ ಗಾಡಿ? ಅವಳು ಕನಿಕ ಸಂಬಂಧ ಇರೋದು ನಿಜ. ನಾನು ಇಲ್ದಿದ್ದಾಗ ಅವಳನ್ನ ಕರ್ಕೊಂಬರ್ತಾ ಇದ್ದಿದ್ದು ನಿಜ. ಗಾಡಿ ಬೇರೆ ತಗೊಟ್ಟಿದ್ಯಾ? ಬ್ಯಾಂಕಿನ ದುಡ್ಡೆಲ್ಲ ಏನಾಯ್ತು? ಮಾತಾಡ್ತೀಯ ಇಲ್ಲ? ಅವಳು ಒಂದರಷ್ಟು ದುಡ್ಡು ತಂದ್ಕೊಟ್ಲು, ಇನ್ನೊಂದರಷ್ಟು ದುಡ್ಡು ಸಾಲಿಲ್ಲ. ಅದಕ್ಕೆ ಬ್ಯಾಂಕಾಗಿಂದ ಎತ್ಕೊಟ್ಟೆ. ಕೊಡ್ತಾಳಂತೆ ವಾಪಸ್ಸು ದುಡ್ಡು. ಯಾವಾಗ ಕೊಡ್ತಾಳಂತೆ? ನಂಗೆ ತಿಳಿದು ಕೊಡ್ತಾಳಂತೆ. ಫೋನ್ ಮಾಡು, ನಾನು ಅವಳ ಹತ್ರ ಮಾತಾಡಬೇಕು. ಫೋನ್ ಮಾಡು. ಅವಳ ಹತ್ರ ಏನಕ್ಕೆ ಮಾತಾಡ್ಬೇಕು ಶಾಲಿನಿ ನೀನು? ಅವಳ ಹತ್ರ ಏನು ಮಾತು ನಿಂದು? ಬಿಡು, ನಾನು ಹೇಳಿದ್ನಲ್ಲ, ಅವಳ ಕನಕ ಏನು ಸಂಬಂಧ ಇಲ್ಲ. ಜೊತೆಗೆ ಓದಿದ್ದಷ್ಟೇ ನಾವಿಬ್ರು. ಅವಳ ಕನಿಕ ಏನು ಸಂಬಂಧ ಇಲ್ಲ ಅಂದಮೇಲೆ ಫೋನ್ ಮಾಡು, ನಾನು ಅವಳ ಹತ್ರ ಮಾತಾಡಬೇಕು. ಅಕ್ಕ, ನಾವಿಬ್ರು ಲೆಕ್ಕ ಹಾಕಿದ್ರಲ್ಲ ಎಷ್ಟು ಎತ್ಕೊಂಡವನೆ ಅಂತ. ಎಷ್ಟು ಎತ್ಕೊಂಡವನಕ್ಕ? 60 ಚಿಲ್ಲರೆ ಎತ್ಕೊಂಡವನೆ. 60,000 ಚಿಲ್ಲರೆ ಎತ್ಕೊಂಡವನೆ. ಎಲ್ಲಿ ಆ ದುಡ್ಡು? ಹೇಳಿದ್ನಲ್ಲ, ಗಾಡಿಗೆ ಹಾಕಿದ್ನಿ ಅಂತ. ಅದಕ್ಕೆ ಅವ್ರ ಅತ್ತೆ ಅವ್ರ ಮಾವನು ಗಣ್ಣು ಸೇರಲ್ಲಂತೆ. ಅವ್ರ ಗಣ್ಣು ಇನ್ನೊಂದು ಮದುವೆ ಆಗೋನಂತೆ. ಅದಕ್ಕೆ ನಾನು ಗಾಡಿ ತಗೊಬೇಕು ಅಂತ ಆಸೆ ಬಿದ್ಲು. ಅದಕ್ಕೆ ನನ್ನ ಹತ್ರ ಅಷ್ಟು ದುಡ್ಡು ಹಾಕ್ತೆ. ಕೊಡ್ತೀನಿ ಅಂತ ಹೇಳೋಳೆ, ವಾಪಸ್ಸು ಕೊಡ್ತಾಳಂತೆ. ಯಾವಾಗ ಕೊಡ್ತಾಳಂತೆ? ತಿಳಿದು ನಂಕ. ಫೋನ್ ಮಾಡಿ ಔಟ್ ಸ್ಪೀಕರ್ಕು ನಾನು ಮಾತಾಡ್ತೀನಿ. ಅವ್ಳು ಕೊಟ್ಟಿದ ತಕ್ಷಣ ಎತ್ಕೊಂಬಂದು ಕೊಡ್ತೀನಿ. ಶಾಲಿನಿ, ನನ್ನ ಮಾತು ಕೇಳೆ, ನಡಿ, ಅಡುಗೆ ಮಾಡಿ ನಡಿಯ ನೀನು. ಅದೆಲ್ಲ ಕತೆ ಬೇಕಾಗಿಲ್ಲ. ನಿಂಕ ಅವಳಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ದಲ್ಲ. ಸಂಬಂಧ ಇದ್ದಿದ್ಮೇಲೆ ಫೋನ್ ಯಾಕೆ ಮಾಡ್ತಾ ಇಲ್ಲ ನೀನು? ಸಂಬಂಧ ಇರೋದಕ್ಕೆ ನೀನು ಫೋನ್ ಮಾಡ್ತಾ ಇಲ್ಲ. ಅವಳೇ ಕರ್ಕೊಂಬಂದಿಕ್ಕೋ. ಒಂದಲ್ಲ ಒಂದು ದಿವಸ ಅವಳು ಯಾವುದು ಅವಳು ಯಾರು ಅಂತ ತಿಳಿತದೆ. ಆವಾಗ ಅವಳನ್ನ ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊಡಿತೀನಿ. ಅಕ್ಕ, ಇವನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಬಾಕ. ಇವನು ಮಾಡೋದ ಕಿತಾಪತಿ ಕೆಲಸ. ಬಾ, ಇವತ್ತಿಂದು ನೆನ್ನಿದಲ್ಲ. ಇವನು ಜಾಸ್ತಿ ದಿನದಿಂದ ಇಟ್ಕೊಂಡವನೇ, ನಾನು ತಿಳಿಲ್ಲ. ಇವಾಗ ತಿಳಿದಿದ್ದೋ. ಬಾ, ಇವನ ಹತ್ರ ಏನು ಕೆಲಸ ನಮ್ಕ? ಯಾಕೆ ಶಾಲಿನಿ ಏನೇನೋ ತಪ್ಪು ತಿಳ್ಕೊಂತ ಇದೆಯಾ? ಅಲ್ಲಿಗೆ ಬೇರೆಯವ್ರ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಕ? ನೋಡುವ, ಲಾಸ್ಟಾಗಿ ಹೇಳ್ತಾ ಇದ್ದೀನಿ, ಅವಳಿಗೆ ಫೋನ್ ಮಾಡು. ಫೋನ್ ಮಾಡಬೇಕು. ನಾನು ಬೇಕಾ ಇಲ್ಲ ಅವಳು ಬೇಕಾ ನಿಂಕ? ಹೇಳು. ನನಗೆ ನೀನೇ ಬೇಕು ಶಾಲಿನಿ. ಹಂಗಾದ್ರೆ ಫೋನ್ ಮಾಡಪ್ಪ. ಯಾಕಪ್ಪ ಈ ಆಟ ಆಡಿಸ್ತಾ ಇದೆಯಾ? ಹಾಂ, ಯಾಕೆ ಈ ಆಟ ಆಡಿಸ್ತಾ ಇದೆಯಾ? ಫೋನ್ ಮಾಡು. ಅವಳು ಮಾತಾಡ್ತಾಳೆ, ಮಾಡು. ಇಲ್ಲ, ಯಾವ ಊರಂತಾನೆ ಹೇಳು, ನಾವು ಅಲ್ಕನ ಓದ್ತೀರಿ. ನಂಗೆ ತಿಳಿದತ್ತಿಗೆ ಯಾವ ಊರಂತ. ಹಂಗಾದ್ರೆ ಫೋನ್ ಮಾಡು. ಫೋನು ನೋಡೋ, ನಂಗೆ ಕೋಪ ಬರ್ಸ್ಬೇಡ. ಫೋನ್ ಮಾಡು. ಸರಿ, ಆಯಿತು. ಔಟ್ ಸ್ಪೀಕರ್ ಇಕ್ಬೇಕು. ಹಲೋ, ಏನೋ ಹನುಮ? ಮಾತಾಡು. ಸರೋಜಿ. ಹಲೋ ಹನುಮ,
ಮಂಚ ಮರ್ದು ಕಳ್ಸು ಅಂತ ನಾನು ಹೇಳಿದಕ್ಕೆ ಬಿಳಿದು ಕಳ್ಸಿದ್ಯಲ್ವ? ಹಾಂ, ಬೆಂಚ್ ಕಳ್ಸಿದ್ಯಾ? ಬೆಂಚನ್ನು ಕಣಕ್ಕ ಸೋಫಾ ಸೆಟ್ ಬೇಕಾಗಿದ್ದಿದ್ದು. ಯಾವಾಗ ಕಳಿಸ್ತೀಯಾ ಸೋಫಾ ಸೆಟ್ಟು? ಮಾತಾಡು ಲೇ ಹನುಮ, ಮಾತಾಡ. ಹಾಂ, ಇಲ್ಲ ಸೋಫಾ ಸೆಟ್ಟು ಕಳ್ಸಲ್ಲ. ಯಾಕೋ ಇನ್ನು ಮದುವೆನೇ ಆಗಿಲ್ಲ ನಿಂಕ? ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡ್ತಾ ಇದೀಯಾ? ಇನ್ನು ಮದುವೆನೇ ಆಗಿಲ್ಲ. ಹ್ಞೂ ಸರಿ ಸರಿ. ಅಲ್ಲೋ, ನನ್ನೇ ಜ್ಞಾಪಕ ಇಟ್ಕೊಂಡು ನೀನು ಇನ್ನು ಮದುವೆ ಆಗ್ದಿರನೇ ಇದೆಯಾ? ಹಾಂ, ಅಷ್ಟೊಂದು ದುಡ್ಡೆಲ್ಲ ಇಟ್ಕೊಂಡು ಏನೋ ಮಾಡ್ತೀಯಾ? ಹೋಗ್ಲಿ, ನನಕನ ಖರ್ಚು ಮಾಡು. ಏನೋ ಒಂದು ಯಾವುದೋ ಕಬ್ಬಿಣದ ಮಂಚ ಕಳಿಸಿದ್ಯಾ? ಏನಕ್ಕೆ ಆಗ್ತದೆ ಅದು? ಚೆನ್ನಾಗಿಲ್ಲ, ಎಲ್ಲ ತುಕ್ಕಿಡ್ದು ಹೋಗ್ತದೆ. ಹಾಂ, ಅಷ್ಟು ದೊಡ್ಡ ಅಂಗಡಿ ಇಟ್ಕೊಂಡಿದ್ಯಾ, ಸಂಪಾದನೆ ಮಾಡ್ತೀಯಾ? ಮದುವೆ ಬೇರೆ ಆಗಿಲ್ಲ, ಇನ್ನೇನು ಮಾಡ್ತೀಯಾ? ಸಂಪಾದನೆ ಮಾಡಿದ ದುಡ್ಡೆಲ್ಲ ನೀನು ಕಳ್ಸು ಕಳ್ಸು. ಮರ್ದು ಮಂಚನೂ ಸೋಫಾ ಸೆಟ್ಟು. ಹಾಂ, ಚೆನ್ನಾಗಿಲ್ಲ ಇದು. ಇಲ್ಲ ಯಾರ್ಕನ ಮಾರ್ಕೊಂತೀನಿ ನಾನು. ಇಲ್ಲ ಸರೋಜಿ, ನನ್ನ ಹತ್ರ ದುಡ್ಡಿಲ್ಲ, ಕಳ್ಸೋಕ್ಕಾಗಲ್ಲ. ಅದ್ಯಾಕೋ ಅಲ್ಮ ಹಂಗೆ ಮಾತಾಡ್ತೀಯಾ? ಹಾಂ, ಅಲ್ಲ ನಾವು ಎಷ್ಟು ದಿನದಿಂದ ಗುರ್ತು. ಹಾಂ, ಅವತ್ತೇ ನೀನು ಪ್ಲಾಸ್ಟಿಕ್ ಸಾಮಾನು ಮಾರಕ್ಕೆ ಬಂದಾಗ ನಿನ್ನ ಜೊತೆಗೆ ಓಡ್ ಬಂದಿರಲಿಲ್ಲ ನಾನು? ಸರೋಜಿ, ಇವಾಗ ಇವೆಲ್ಲ ಬೇಕಾ? ಅಲ್ಲ, ನಾನು ಹೇಳ್ತಾ ಇರೋದು ನೀನು ತಕ್ಕೊಡಲ್ಲ, ಕಾಸಿಲ್ಲ ಅಂದಲ್ಲ, ಅದಕ್ಕೆ ಹಿಂದಿಂದೆಲ್ಲ ಜ್ಞಾಪಿಸ್ತಾ ಇದ್ದೀನಪ್ಪ. ಹ್ಞೂ, ಅವತ್ತು ನಮ್ಮ ಮನೆಯವರೆಲ್ಲ ಬಂದು ಕರ್ಕೊಂಡು ಬರ್ದಿದ್ದಿದ್ರೆ ನಾವಿಬ್ರು ಗಂಡ ಹೆಂಡ್ತಿ ಆಗ್ತಾ ಇದ್ರಿ ತಾನೇ? ಹಾಂ, ಕರ್ಕೊಂಬಂದ್ಬಿಟ್ರು ನಮ್ಮ ಮನೆಯವರು. ಇಲ್ಲ ಅಂದಿರೋ ನಾನು ನಿನ್ನ ಜೊತೆಗೆ ಇರ್ತಾ ಇದ್ದೆ. ಬಿಡು, ಅದೆಲ್ಲ ಬಿಡು, ಮುಗ್ದೋಗಿದ್ದು ಕತೆ. ಇವಾಗ ಅದನ್ನೆಲ್ಲ ಯಾಕೆ ಜ್ಞಾಪಿಸ್ತೀಯ? ಯಾವಾಗ ಆಗೋಗಿತ್ತು. ತಿರ್ಗೆಲ್ಲ ಏನಕ್ಕೆ ಮಾತಾಡ್ತೀಯ? ಅದ್ರ ಸುದ್ದಿ ಮಾತಾಡ್ಬೇಡ. ಸರಿ ಸರಿ. ಹ್ಞೂ, ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡ್ತೀಯಾ? ಎಲ್ಲ ನನಗೆ ಕೊಡು. ಹ್ಞೂ, ಕಾಸು ಯಾವಾಗ ಕೊಡ್ತೀಯ ಅಂತ ಕೇಳಪ್ಪ. ಸರೋಜಿ, ನಿನ್ನ ಗಾಡಿಗೆ ಕಾಸು ಹಾಕಿದ್ನಲ್ಲ, ಅದು ಯಾವಾಗ ಕೊಡ್ತೀಯ ನೀನು? ಯಾವ ಕಾಸು? ನಿನ್ನ ಗಾಡಿಗೆ 65,000 ಎತ್ಕೊಂಬಂದಿದ್ದಲ್ಲ, ಅದಕ್ಕೆ ಮಿಕ್ಕಿದ ಕಾಸೆಲ್ಲ ಹಾಕ್ಬಿಟ್ಟು ನಾನು ತಗೊಟ್ನಲ್ಲ, ಯಾವಾಗ ಕೊಡ್ತೀಯ ಕಾಸು? ಹಾಂ, ಇಲ್ಲ ಇಲ್ಲ, ನನ್ನ ಹತ್ರ ಎಲ್ಲ ಬಂತು ಕಾಸು. ನಾನು ಕೊಡೋಕ್ಕಾಗಲ್ಲ ವಾಪಸ್ಸು. ಇಲ್ಲ ಇಲ್ಲ, ನನ್ನ ಹತ್ರ ಕಾಸು. ಅಲ್ಲ, ಅವಾಗ ಅಷ್ಟೊಂದು ಇಷ್ಟಪಡ್ತಾ ಇದ್ದೆ ನನ್ನನ್ನು. ಹಾಂ, ನಮ್ಮೂರಿಗೆ ಬಂದಾಗೆಲ್ಲ ಪ್ಲಾಸ್ಟಿಕ್ ಸಾಮಾನು ಮಾರಕ್ಕೆ ಬಂದಾಗೆಲ್ಲ ಶೊಂಬು, ಬಿಂದಿಗೆ, ಪಾರ್ಕೆ, ಗಳಾಸು ಎಲ್ಲ ಕೊಡ್ತೈತೆ. ಅವಾಗ ಕಾಸು ಕೇಳ್ತಾ ಇರಲಿಲ್ಲ, ಇವಾಗೇನ ಕಾಸು ಕೇಳ್ತಾ ಇದೆಯಾ ನೀನು? ಇಲ್ಲ ಸರೋಜಿ, ಅದು ಅಂಗಡಿ ಮೇಲೆ ಬಂಡವಾಳ ಹಾಕಬೇಕು ಅಂತ ಇಟ್ಕೊಂಡಿದ್ದಿದ್ದು ಕಾಸದು. ಕೊಟ್ಬಿಡು ಸರೋಜಿ ನೀನು. ಹ್ಞೂ, ನನ್ನ ಹತ್ರ ಇಲ್ಲಲೇ, ನನ್ನ ಹತ್ರ ಇಲ್ಲ. ಹ್ಞೂ, ಎಲ್ಲಿ ಬಂತು ದುಡ್ಡು? ನನ್ನ ಹತ್ರ ಇಲ್ಲ. ಇಲ್ಲ ಸರೋಜಿ, ಬೇಕು ನಂಕ. ಯಾವಳೆ ಅವಳು ಕಿತ್ತೋದು ನನ್ನ ಸೌತಿ? ಲೇ ಲೇ ಸರೋಜಿ ಅನ್ನೋ ಸೌತಿ, ಎಲ್ಲೇ ಇದೆಯಾ ನೀನು? ಯಾವೂರಾಗೆ ಇದೆಯಾ ನೀನು? ನಿನ್ನ ಊರ ಅಡ್ರೆಸ್ ಹೇಳೆ, ಬರ್ತೀನಿ ನೋಡಿಯಾ? ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊಡಿತೀನಲ್ಲೇ ನಿಂಗಲೇ, ಕಿತ್ತೋದಳೆ. ಮಾತಾಡೆ, ನೋಡ್ದಾ ಮಾತಾಡ್ತಾಳೇನು ಇವಳು? ಇಷ್ಟೊತ್ತು ಗುಲುಕ್ತಾ ಇದ್ದೆ ನನ್ನ ಗಂಡ ಹತ್ರ. ಇವಾಗೇನ ಮಾತಾಡ್ದಿರ ಬಾಯ್ ಬಿದ್ದೋಯ್ತದೆ ನಿಂಕ? ಯಾವಳೆ ನೀನು? ಯಾವ ನೀನು? ಇಲ್ಲಿ ನಿಂತವನಲ್ಲ ಅವನೆಂದ್ರು. ನೀನು ಎಲ್ಲಿದ್ಯಾ ಅಂತೇಳು, ಬರ್ತೀನಿ ನಾನು. ನಿನ್ನ ಅಲ್ಲೇ ಹಿಡ್ಕೊಂಡು ಸರಿಯಾಗಿ ತೆಗಿತೀನಿ. ಕಿತ್ತೋದು ನನ್ನ ಸೌತಿ. ಮಾನ ಮರ್ಯಾದೆ ಇಲ್ಲ ನನಗ? ಮಾನ ಮರ್ಯಾದೆ ಇಲ್ಲ? ನನ್ನ ಗಂಡ ಹತ್ರ ಚಕ್ಕಂದ ಆಡಕ್ಕೆ ಬಂದಿದ್ಯಾ ನೀನು? ನೋಡ, ಮಾನವಾಗಿ ನನಗೆ ಗಂಡು ಕೊಟ್ಟಿರೋ ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮೂರಿಗೆ ಬರ್ತೀನಿ, ಇಟ್ಟಾಡ್ಸ್ಕೊಂಡು ಹೊಡಿತೀನಿ ನಿನ್ನ. ಓಹೋ, ಅಲ್ಲೇ ಅವನಿಗೆ ಮದುವೆನೇ ಆಗಿಲ್ಲ. ನೀನು ಅವಳೆ? ಅವನು ಹೇಳ್ತಾನೆ, ಅವನು ಗಿಲೀಟ್ ನನ್ನ ಮಗನು ಮದುವೆ ಆಗಿಲ್ಲ ಅಂತ. ಇಲ್ಲಿರೋಳೆ ಯಾರು ನಾನು? ಹಾಂ, ಯಾರು ನಾನು? ಹೇಳು, ನನ್ನ ಹೆಂಡ್ರು ಶಾಲಿನಿ ಅಂತ ಹೇಳವಳ್ಕ. ನನ್ನ ಸೌತಿ ಕೇಳು. ಹೇಳು ಅಂದ್ರೆ ಹಂಗೆ ನಿಂತ್ಕೊಂಡಿದ್ಯಾ? ಸರೋಜಿ, ನನಗೆ ಮದುವೆ ಆಗದೆ, ನಾನು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದು ಸರೋಜಿ. ಅದ್ಯಾಕ ನನ್ನ ಹತ್ರ ಸುಳ್ಳು ಹೇಳ್ದೆ? ಹಿಂಗೆ ಮರ್ತೋಗ್ಬಿಟ್ಟಿದ್ನಿ ನಾನು ಹೆಂಡ್ತಿನ, ಅದಕ್ಕೆ. ಅದೇಂಗ ಕಟ್ಕೊಂಡ್ರೆ ನಾ ಮರ್ತೋತಾಳೆ ಅಮ್ಮ. ಯಾವಾಗ ಕೊಡ್ತೀಯ ಕಾಸು? ಯಾವ ಊರೇ ನಿಂದು? ಎಲ್ಲ ಇರ್ತೀಯಾ? ಅಲ್ಕೆ ಬರ್ತೀನಿ ನಾನು. ಹಾಂ, ನೋಡೆ, ನನ್ನ ಹತ್ರ ಯಾವ ಕಾಸು ಇಲ್ಲ, ನಾನು ಯಾವುದೂ ಕೊಡಲ್ಲ ಅಷ್ಟೇ. ಅದ್ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ? ನಮ್ಮದದು ಕಾಸು, ನಾನು ನನ್ನ ಗಂಡು ಕಷ್ಟಪಟ್ಟು ದುಡ್ಡಿರೋ ಕಾಸು. ಹಾಕಲ್ಲ, ಇವಾಗ ನಿಂಗೆ ಯಾಕೆ ಕೊಡಬೇಕು ದುಡ್ಡು? ಕೊಡೆ ದುಡ್ಡು. ಕೊಡಲ್ಲ ಅಂದರೆ ಕೊಡಲ್ಲ, ನನ್ನ ಹತ್ರ ಇಲ್ಲೂ ಇಲ್ಲ. ನೋಡ, ನಿನ್ನೂರು ಒಂದಲ್ಲ ಒಂದಿನ ಪತ್ತೆ ಹಚ್ತೀನಿ. ಬಂದಿದ್ದೀನಿ ಅಂದರೆ ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. 3 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗಡೆ ದುಡ್ಡು ತಂದು ಕೊಟ್ಟೆ ಸರಿ. ಇಲ್ಲ ಅಂತಂದರೆ ನಿನ್ನ ಮನೆ ಮುಂದಕ್ಕೆ ಬರ್ತೀನಿ. ಊರಾಗಿನ ಜನ ಎಲ್ಲ ನೋಡಬೇಕು, ಹಂಗೆ ನಿನ್ನ ಮಾನ ಮರ್ಯಾದೆ ತೆಗಿತೀನಿ. ಮಾನವಾಗಿ ದುಡ್ಡು ಕೊಡಬೇಕು. ಲೇ, ನನ್ನ ಹತ್ರ 1 ರೂಪಾಯಿ ಇಲ್ಲೇ, 1 ರೂಪಾಯಿ ಇಲ್ಲ. ಲೇ, ಮುಚ್ಕೊಂಡಿರ್ಬೇಕಾಗಿತ್ತು. 1 ರೂಪಾಯಿ ಇಲ್ದೋಳ ನನ್ನ ಗಂಡನ ಜೊತೆ ಕಡೆ ಏನಕ್ಕೆ ತಿರ್ಬೇಕಾಯ್ತು? ಏನಕ್ಕೆ ತಿರ್ಬೇಕಾಯ್ತು? ನನ್ನ ಅಂಗಡಿ ಹತ್ರ ಏನೋ ನಿನ್ನ ಕೆಲಸ, ನನ್ನ ಗಂಡ ಹತ್ರ ನಿನ್ಗೇನೋ ಕೆಲಸ? ಲೇ, ಮುಚ್ಕೊಂಡು ಫೋನಿಕ್ಕೆ ಲೇ, ಈಕೆ ಮುಚ್ಕೊಂಡು ಫೋನು ಮಾತಾಡ್ಬೇಡ. ಲೇ, ಫಸ್ಟ್ ದುಡ್ಡಿಕ್ಕೆ ಆಮೇಲೆ ಮಾತಾಡ. ಲೇ, ಮಾನ ಮರ್ಯಾದೆ ಇಲ್ದೋಳೆ. ಫೋನ್ ಏನು ನಮ್ಗೆ ಅಷ್ಟು ಬೆಂಕಿ ಹಾಕ. ಕಂಡೋರ್ ಗಂಡಸ್ರನ್ನ ಹಿಂದೆ ಹಾಕೊಂಡು ಅದಕ್ಕೆ ತಿರುಗ್ತೀರಿ. ನಿಮ್ಮದು ಒಂದು ಜನ್ಮನೇನೆ. ಎಲ್ಲ ನಾವು ಕೆರೆನೋ ಬೈನ ನೋಡ್ಕೊಂಡು ಸಾಯಾಗಲೇ. ಇನ್ನು ಎಷ್ಟು ಜನ ಸಂಸಾರ ಜಾಳು ಮಾಡ್ತೀಯ ನೀನು? ನೋಡ, 3 ದಿವಸ ಟೈಮ್ ಕೊಡ್ತೀನಿ. ನಿನ್ನ ನಂಬರ್ ನನ್ನ ಹತ್ರ ಅದೇ. ಮಾನವಾಗಿ ನೀನು ದುಡ್ಡು ಕೊಟ್ಟೋ ಸರಿ, ಇಲ್ಲ ಅಂತಂದರೆ ಹುಡ್ಕೊಂಬರ್ತೀನಿ ನಿಮ್ಮ ಮನೆ ಹತ್ರಕ್ಕ. ನೋಡ್ತಾ ಇರು. ಹಲೋ ಹಲೋ, ಫೋನ್ ಇಕ್ಕೊಬಿಟ್ಲೆ ಕಿತ್ತೋದು ನನ್ನ ಸೌತಿ. ಹಾಂ, ಇವಳನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ಸುಮ್ಮನೆ ಬಿಡ್ತೀನಿ ಇವಳ? ಊರು ಪತ್ತೆ ಹಾಕ್ತೀನಿ, ಬಿಡಲ್ಲ. ದುಡ್ಡು ವಸೂಲು ಮಾಡೇ ಮಾಡ್ತೀನಿ. ನೋಡ್ತಾ ಇರು. ಎಲ್ಲನ ಹೋಗ್ಲಿ ಬಿಡು ಶಾಲಿನಿ, ಬಾಯ್ ಮುಚ್ಕೊಂಡಿರ್ಬೇಕು ನೀನು.
ಬಿಡೋ ಮಾತೇ ಇಲ್ಲ. ನಂಬರ್ ಸಿಕ್ಕದೆ ನನಗೆ, ಅವಳು ಪತ್ತೆ ಹಚ್ತೀನಿ ನಾನು. ಏನು 60,000 ಸುಮ್ಮನೆ ಬರ್ತದೇನಪ್ಪ? ಹಾಂ ಏನು ಅವಳೇನು ಬೆಂಗಳೂರು ಪೇಟೆಗೇನಿಲ್ಲ, ಇಲ್ಲೇ ಸುತ್ತಮುತ್ತ ಹಳ್ಳಿಗಳೋರು ಇದ್ದಂಗವ್ರೆ. ಪತ್ತೆ ಹಚ್ಚನ್ ಬಾ, ಹೆಂಗೂ ಸರೋಜಿ ಅನ್ನೋದು ಗ್ಯಾಪ್ ಅದಲ್ಲ. ಅವಳ ಹೆಸರು ಸರೋಜಿ, ಗ್ಯಾಪ್ ಕಾದಕ.